ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ತಮಿಳುನಾಡು ಸಚಿವ ನಿರ್ಮಲ್ ಕುಮಾರ್ ಸ್ಫೋಟಕ ಹೇಳಿಕೆ. ಇನ್ನು ಟಿವಿಕೆಯ ಶಾಸಕರ ರಾಜೀನಾಮೆಗೆ ಕೋಟಿ ಕೋಟಿ ಕಾಸನ್ನ ಕೊಡಲಾಗಿದೆ. ಟಿವಿಕೆಯ ಒಬ್ಬ ಶಾಸಕರಿಗೆ 35 ಕೋಟಿ ಆಮಿಷವನ್ನ ಒಡ್ಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲದೆ ಟಿವಿಕೆಯ ಹಲವು ಶಾಸಕರಿಗೆ ಇಲ್ಲಿ ಬೆದರಿಕೆ ಆರೋಪ ಕೇಳಿಬಂದಿದೆ. ಡಿಎಂಕೆಯ ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ ಸಹೋದರಿಂದ ಆಫರ್. ತಮಿಳುನಾಡು ಸಚಿವ ನಿರ್ಮಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಟಿವಿಕೆಯ ಶಾಸಕರ ರಾಜೀನಾಮೆಗೆ ಕೋಟಿ ಕೋಟಿ ಕಾಸನ್ನ ಕೊಡ್ತೀವಿ ಅಂತ ಹೇಳಿ ಆಮಿಷವನ್ನ ಒಡ್ಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಅಲ್ಲದೆ ಟಿವಿಕೆಯ ಹಲವು ಶಾಸಕರಿಗೆ ಬೆದರಿಕೆಯ ಆರೋಪ ಇಲ್ಲಿ ಕೇಳಿ ಬಂದಿದೆ. ಮಾಜಿ ಸಚಿವ ಸೆಂಥಿಲ್ ಬಾಲಾಜಿ ಸಹೋದರನಿಂದ ಆಫರ್. ಈಗಾಗಲೇ ಸಚಿವ ನಿರ್ಮಲ್ ಕುಮಾರ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಟಿವಿಕೆಯ ಹಲವು ಶಾಸಕರಿಗೆ ಬೆದರಿಕೆಯ ಆರೋಪ ಇಲ್ಲಿ ಕೇಳಿಬಂದಿದೆ. ಡಿಎಂಕೆಯ ಮಾಜಿ ಸಚಿವ ಸೆಂಥಿಲ್ ಸಹೋದರ ಬೆದರಿಕೆಯ ಆರೋಪ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಎಂಕೆಯ ಮಾಜಿ ಸಚಿವ ಸೆಂಥಿಲ್ ಇನ್ನು ಒಂದ್ ಕಡೆ ಈಗಾಗಲೇ ಟಿವಿಕೆಯ ಒಬ್ಬ ಶಾಸಕರಿಗೆ 35 ಕೋಟಿಯ ಆಮಿಷವನ್ನ ಒಡ್ಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದ್ ಕಡೆ ಇದು ತಮಿಳುನಾಡು ರಾಜಕೀಯದಲ್ಲಿ ಬಿಗ್ ಬ್ಲಾಸ್ಟಿಂಗ್ ಅಂತಾನೆ ಹೇಳ್ಬೋದು. ವಿಜಯ್ ಸರ್ಕಾರವನ್ನ ಬೀಳಿಸಲು ದೊಡ್ಡ ಮಹಾಸಂಚನ್ನ ಮಾಡಿದ್ರು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಒಂದ್ ಕಡೆ ಸರ್ಕಾರವನ್ನ ಬೀಳಿಸೋದಕ್ಕೆ ಡಿಎಂಕೆಯ ನಾಯಕ ಸೆಂಥಿಲ್ ಬಾಲಾಜಿ ದೊಡ್ಡ ಸಂಚನ್ನ ರೂಪಿಸಿದ್ದಾರೆ. ಟಿವಿಕೆಯ ಶಾಸಕರಿಗೆ ಕೋಟಿ ಕೋಟಿ ಆಮಿಷವನ್ನ ಒಡ್ಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದೇ ರೀತಿಯಾಗಿ ಟಿವಿಕೆ ಪಕ್ಷದ ಶಾಸಕರಿಗೆ ಬೆದರಿಕೆಯ ಆರೋಪಗಳು ಕೂಡ ಇಲ್ಲಿ ಕೇಳಿ ಬಂದಿರುವಂತದ್ದು. ಎಸ್ ಸತೀಶ್, ಕಂಟಿನ್ಯೂ. ಎಸ್ ಅಂಕಿತಾ, ಈಗಷ್ಟೇ ಏನು ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇದ್ದೀವಿ ನಾವು. ಟಿವಿಕೆ ಶಾಸಕರಿಗೆ ಒಬ್ಬ ಶಾಸಕರಿಗೆ 35 ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅನ್ನೋ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಜೊತೆಗೆ ಕೆಲವಷ್ಟು ಶಾಸಕರಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ. ಒಂದು ಖಾಸಗಿ ಏಜೆನ್ಸಿ ಅವ್ರ ಮುಖಾಂತರ ಈ ಒಂದು ಕಾನ್ಸ್ಪಿರಸಿ ಆಗಿದೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಈಗ. ಸೊ ಆ ಒಂದು ಖಾಸಗಿ ಏಜೆನ್ಸಿ ಸಂಸ್ಥೆಯ 3 ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಸೊ ಆ ಅರೆಸ್ಟ್ ಮಾಡಿದ ನಂತರ ಈಗ ಅಫಿಷಿಯಲ್ ಆಗಿ ತಮಿಳುನಾಡು ಸರ್ಕಾರದ ಸಚಿವ ನಿರ್ಮಲ್ ಕುಮಾರ್ ಕೊಡ್ತಿರ್ತಕ್ಕಂಥ ಮಾಹಿತಿ ಇದು. ಅಫಿಷಿಯಲ್ ಇನ್ಫಾರ್ಮೇಷನ್ ಇದು, ಸುಮ್ಮನೆ ಅಂತೆಕಂತೆ ಅಲ್ಲ, ಇದು ಅಫಿಷಿಯಲ್ ಇನ್ಫಾರ್ಮೇಷನ್ ಇದು. ತಮಿಳುನಾಡಿನ ಸಚಿವ ನಿರ್ಮಲ್ ಕುಮಾರ್ ಸುದ್ದಿಗೋಷ್ಠಿಯನ್ನು ಮಾಡಿ ಹೊರ ಹಾಕಿರ್ತಕ್ಕಂಥ ಮಾಹಿತಿ ಇದು. ತಮಿಳುನಾಡಿನಲ್ಲಿ ಟಿವಿಕೆ ಶಾಸಕರಿಗೆ ಬೆದರಿಕೆ ಬಂದಿದ್ದು ನಿಜ, ಜೊತೆಗೆ ಒಬ್ಬ ಶಾಸಕರಿಗೆ 35 ಕೋಟಿ ರೂಪಾಯಿ ಆಫರ್ ಮಾಡಿದ್ದು ಕೂಡ ನಿಜ ಅನ್ನೋದನ್ನು ತಮಿಳುನಾಡು ಸಚಿವ ನಿರ್ಮಲ್ ಕುಮಾರ್ ಬಹಿರಂಗವಾಗಿ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಲ್ಲಿಗೆ ತಮಿಳುನಾಡಿನಲ್ಲಿ ಟಿವಿಕೆ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ, ಪತನ ಮಾಡೋದಕ್ಕೆ ಸಾಕಷ್ಟು ದೊಡ್ಡ ಮಟ್ಟದ ಸಂಚು ನಡೆದಿತ್ತು ಅನ್ನೋ ಒಂದು ಮಾಹಿತಿ ಹೊರಗಡೆ ಬರ್ತಾ ಇದೆ ಅಂಕಿತಾ. ಜೊತೆಗೆ ಮತ್ತೊಂದು ವಿಶೇಷ ಅಂದರೆ ಸೆಂಥಿಲ್ ಬಾಲಾಜಿ ಡಿಎಂಕೆ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ರು. ಎಕ್ಸ್ ಮಿನಿಸ್ಟರ್, ಹಾಲಿ ಡಿಎಂಕೆ ಶಾಸಕ ಸೆಂಥಿಲ್ ಬಾಲಾಜಿ ಅವರ ಒಂದು ಸಹೋದರ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಅಂದರೆ ಡಿಎಂಕೆ ಟಿವಿಕೆ ಸರ್ಕಾರವನ್ನ ಪತನ ಮಾಡೋದಕ್ಕೆ ಈ ರೀತಿಯಾಗಿ ಸಂಚು ರೂಪಿಸಿ ಟ್ರೈ ಮಾಡ್ತಾ ಇದೆ. ಶಾಸಕರನ್ನ ರಾಜೀನಾಮೆ ಕೊಡಿಸುವ ಮುಖಾಂತರ, ಅಥವಾ ಅವರಿಗೆ ಬೆದರಿಕೆಯನ್ನು ಹಾಕುವ ಮುಖಾಂತರ, ಅಥವಾ ಆಮಿಷವನ್ನ ಕೊಡುವ ಮುಖಾಂತರ ಡಿಎಂಕೆ ಹಿಂದೆ ನಿಂತು ಈ ರೀತಿಯಾಗಿ ಯಾವುದೋ ಒಂದು ಖಾಸಗಿ ಏಜೆನ್ಸಿ ಮುಖಾಂತರ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ, ಟಿವಿಕೆ ಶಾಸಕರನ್ನ ರಾಜೀನಾಮೆ ಪಡೆಯೋದಕ್ಕೆ ಸಾಕಷ್ಟು ಸಂಚನ ರೂಪಿಸಿದೆ ಅನ್ನೋದು ಟಿವಿಕೆ ಅಂದರೆ ತಮಿಳುನಾಡು ಸರ್ಕಾರದ ನಿರ್ಮಲ್ ಕುಮಾರ್ ಅವರ ಒಂದು ಗಂಭೀರವಾದ ಆರೋಪ ಅಂಕಿತ. ಸೊ ಜೊತೆಗೆ ಈಗಾಗಲೇ ಅರೆಸ್ಟ್ ಮಾಡಿರೋದ್ರಿಂದ ಈಗಾಗಲೇ ತನಿಖೆಗೆ ಆದೇಶವನ್ನು ಕೊಡಲಾಗಿದೆ. ಈ ತನಿಖೆ ಆದ ನಂತರ ನಿಜವಾಗ್ಲೂ ಕೂಡ ಯಾರು ಈ ಒಂದು ಸಂಚಿನಲ್ಲಿ ಭಾಗಿಯಾಗಿದ್ದಾರೆ, ಡಿಎಂಕೆ ಕೈವಾಡ ಇದೆಯಾ, ಡಿಎಂಕೆ ಕೈವಾಡದ ಜೊತೆಗೆ ಸೆಂಥಿಲ್ ಬಾಲಾಜಿ ಹಾಗೂ ಸಹೋದರನ ಕೈವಾಡ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಸೆನ್ಸೇಷನಲ್ ತಮಿಳುನಾಡು ಸರ್ಕಾರವನ್ನು ಬೀಳ್ಸೋದಕ್ಕೆ ದೊಡ್ಡ ಮಟ್ಟದ ಸಂಚಾಗಿತ್ತು. ಒಬ್ಬ ಶಾಸಕನಿಗೆ 35 ಕೋಟಿ ರೂಪಾಯಿ ಆಫರ್ ಹೋಗಿತ್ತು ಅನ್ನೋದು ದೊಡ್ಡ ಸೆನ್ಸೇಷನ್ ಆಗ್ತಾ ಇದೆ. ಒಂದು ಕಡೆ ಡಿಎಂಕೆ ಅವರು ಆರೋಪ ಮಾಡ್ತಾ ಇದ್ದಾರೆ ಟಿವಿಕೆ ಮೇಲೆ ಕುದುರೆ ವ್ಯಾಪಾರ ನಡೀತಾ ಇದೆ ಸರ್ಕಾರದಲ್ಲಿ. ಟಿವಿಕೆಯಿಂದ ಕುದುರೆ ವ್ಯಾಪಾರದ ಒಂದು ಆರೋಪ ಕೇಳಿ ಬಂದ ಬೆನ್ನಲ್ಲೇ
ಇದು ಕುದುರೆ ವ್ಯಾಪಾರ ನಮ್ಮ ಮೇಲೆ ನಾವು ಮಾಡ್ತಿರೋದಲ್ಲ, ನಮ್ಮನ್ನೇ ಖರೀದಿ ಮಾಡೋದಕ್ಕೆ ನಮ್ಮ ವಿರುದ್ಧ ಬಹುದೊಡ್ಡ ಸಂಚು ಅಂತ TVK ಮಂತ್ರಿ ಈಗ ಆರೋಪವನ್ನು ಮಾಡಿರ್ತಕ್ಕಂಥದ್ದು, ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂಕಿತಾ, ಇದು ಮತ್ತಷ್ಟು ತಿರುವನ್ನು ಪಡ್ಕೊಳ್ಬಹುದು. ನೋಡಬೇಕು ಯಾವ ಥರ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ. ಈಗೇನು ಅರೆಸ್ಟ್ ಆಗಿದ್ದಾರೆ, ಅರೆಸ್ಟ್ ಆದ ವಿಚಾರಣೆ ಬಳಿಕ ಮತ್ತಷ್ಟು ಸ್ಫೋಟಕ ಮಾಹಿತಿಯನ್ನು ಸಿಗುವಂಥ ಸಾಧ್ಯತೆ ಇದೆ. ಬಟ್ ಒಂದಂತೂ ಸ್ಪಷ್ಟ, ಜನರಿಂದ ಆಯ್ಕೆಯಾದ ಸರ್ಕಾರವನ್ನು ಬೀಳಿಸಿದ್ರೆ ಅದರಿಂದ ಆಗುವಂತಹ ರಿಸಲ್ಟು, ಪರಿಣಾಮಗಳು ನಾವು ಬೇರೆ ಬೇರೆ ರಾಜ್ಯದಲ್ಲಿ ನೋಡಿದ್ದೀವಿ, ಇನ್ಕ್ಲೂಡಿಂಗ್ ಕರ್ನಾಟಕ ಏನಾಗುತ್ತೆ ಅಂತ. ಸೊ ಆ ಒಂದು ಪರಿಜ್ಞಾನ ಬಹುಶಃ ರಾಜಕಾರಣಿಗಳಿಗೆ ಇರುತ್ತೆ ಅನ್ಕೊತೀನಿ. ನೋಡೋಣ, ವೆಯ್ಟ್ ಮಾಡೋಣ. ಮತ್ತಷ್ಟು ಡೀಟೇಲ್ಸ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಅಂಕಿತಾ, ಈ ಒಂದು ಮಾಹಿತಿಯನ್ನು ಮತ್ತಷ್ಟು ನಾವು ಎಲ್ಲ ಬುಲೆಟಿನ್ ಕವರ್ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಏನಾಗುತ್ತೆ, ಯಾರು ಕಾನ್ಸ್ಪಿರಸಿ ಮಾಡಿದ್ರು ಅಂತ. ಎಸ್ ಸತೀಶ್, ಈಗ ಒಂದ್ ಕಡೆ TVK ಪಕ್ಷವನ್ನ ಪತನ ಮಾಡೋದಕ್ಕೆ TVK ಶಾಸಕರಿಗೆ ಬೆದರಿಕೆ ಹಾಕಿದ 3 ಅರೆಸ್ಟ್. ಇನ್ನು TVK ಶಾಸಕರಿಗೆ ಬೆದರಿಕೆ ಹಾಕಿದ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು TVK ಶಾಸಕರಿಗೆ ಬೆದರಿಕೆ ಹಾಕಿದ 3 ಅರೆಸ್ಟ್ ಮಾಡಲಾಗಿದೆ. ಇನ್ನೊಂದ್ ಕಡೆ ಇಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಇದೊಂದು ಬಿಗ್ ಬ್ಲಾಸ್ಟಿಂಗ್ ಅಂತಾನೆ ಹೇಳ್ಬೋದು. ವಿಜಯ್ ಸರ್ಕಾರವನ್ನ ಬೀಳಿಸೋದಕ್ಕೆ ಮಹಾ ಸಂಚನ್ನ ರೂಪಿಸಿದ್ರು. ಆಪರೇಷನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇರೋ ಪೊಲೀಸರು TVK ಶಾಸಕರಿಗೆ ಬೆದರಿಕೆ ಹಾಕಿದ 3ರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. IPDS ಎಂಬ ಖಾಸಗಿ ಏಜೆನ್ಸಿಯಿಂದ ಬೆದರಿಕೆ ಹಾಗೂ ಆಮಿಷ ಕೇಳಿ ಬರ್ತಾ ಇದೆ. ಈ ಆಪರೇಷನ್ ಬಗ್ಗೆ ಪೊಲೀಸರು ಕೂಡ ಈಗ ಕಲೆ ಹಾಕ್ತಾ ಇದ್ದಾರೆ. 3ರಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾರ್ಯಾರಿಗೆ ಆಫರ್ ಮಾಡಿದ್ರು, ಯಾರಿಗೆ ಬೆದರಿಕೆಯನ್ನ ಹಾಕಿದ್ರು? TVK ಶಾಸಕರಿಗೆ ಬೆದರಿಕೆ ಹಾಕಿದ್ದ 3ರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಇನ್ನು ಈಗಾಗಲೇ ಪೊಲೀಸರು ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. IPDS ಎಂಬ ಖಾಸಗಿ ಏಜೆನ್ಸಿ ಆಪರೇಷನ್ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. 3ರಿಂದ ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಬರೋ ಸಾಧ್ಯತೆ ಇದೆ. ಹಾಗಾದ್ರೆ ಯಾರ್ಯಾರಿಗೆ ಆಫರ್ ಅನ್ನ ಮಾಡಿದ್ರು, ಯಾರಿಗೆ ಬೆದರಿಕೆಯನ್ನ ಹಾಕಿದ್ರು ಅನ್ನೋದನ್ನ ಈಗಾಗಲೇ ಪೊಲೀಸರು ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ.